ರಾಮನವಮಿ ಹಿಂದೂ ಧರ್ಮದ ಪವಿತ್ರ ಹಬ್ಬಗಳಲ್ಲಿ ಒಂದಾಗಿದೆ. ಚೈತ್ರ ಮಾಸದ 9ನೇ ದಿನ ಅಂದರೆ ವರ್ಷದ ಮೊದಲ ತಿಂಗಳಿನಲ್ಲಿ ಬರುವ ಹಬ್ಬ. ಈ ದಿನ ಶ್ರೀರಾಮಚಂದ್ರನ ಹುಟ್ಟು ಹಬ್ಬವನ್ನು ಬಹಳ ಅದ್ದೂರಿಯಾಗಿ ಆಚರಿಸಲಾಗುತ್ತದೆ. ಈ ಹಬ್ಬದಂದು ಶ್ರೀರಾಮನ ಜೊತೆಗೆ ಹನುಮಂತನನ್ನು ಪೂಜಿಸುವುದರಿಂದ ಜೀವನದಲ್ಲಿನ ಎಲ್ಲಾ ಕಷ್ಟಗಳು ದೂರವಾಗಿ ಜೀವನದಲ್ಲಿ ಸದಾ ಶಾಂತಿ ಸಂತೋಷ ನೆಲೆಸುತ್ತದೆ ಎಂದು ನಂಬಲಾಗಿದೆ. ಪ್ರತಿ ವರ್ಷ ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿಯಂದು ಈ ಹಬ್ಬವನ್ನು ಆಚರಿಸಲಾಗುತ್ತದೆ. ಈ ವರ್ಷ ಶ್ರೀರಾಮ ನವಮಿ ಏಪ್ರಿಲ್ 6ರಂದು ಬಂದಿದೆ. ಶ್ರೀರಾಮನನ್ನು ಹೇಗೆ ಪೂಜಿಸಬೇಕು ಮತ್ತು ಉತ್ತಮ ಫಲಿತಾಂಶಗಳನ್ನು ಪಡೆಯುವುದು ಹೇಗೆ ಎಂದು ತಿಳಿಯೋಣ. ಶ್ರೀರಾಮ ನವಮಿಯಂದು ಮಹಿಳೆಯರು ಮುಂಜಾನೆ ಬೇಗ ಎದ್ದು ತಲೆ ಸ್ನಾನ ಮಾಡಬೇಕು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಹಬ್ಬದ ದಿನ ಸ್ನಾನದ ನೀರಿಗೆ ಅರಿಶಿನ ಹಾಕಿ ಸ್ನಾನ ಮಾಡಿದರೆ ಅದೃಷ್ಟ ಬರುತ್ತದೆ ಎಂದು ಪಂಡಿತರು ಸೂಚಿಸುತ್ತಾರೆ. ಅಲ್ಲದೆ ಸ್ನಾನದ ನೀರಿನಲ್ಲಿ 2 ಲವಂಗ ಹಾಕಿ ಸ್ನಾನ ಮಾಡುವುದರಿಂದ ನಿಮ್ಮ ಮೇಲಿನ ಎಲ್ಲಾ ಕೆಟ್ಟ ಕಣ್ಣುಗಳು ದೂರವಾಗುತ್ತವೆ. ಈ ಹಬ್ಬದ ದಿನ ಹಳದಿ ಬಣ್ಣವನ್ನು ಧರಿಸಿ ಪೂಜೆ ಸಲ್ಲಿಸುವುದು ತುಂಬಾ ಒಳ್ಳೆಯದು. ಸ್ನಾನದ ನಂತರ ಇಡೀ ಮನೆಯನ್ನು ಸ್ವಚ್ಛಗೊಳಿಸಬೇಕು ಮತ್ತು ಪೂಜಾ ಕೊಠಡಿಯನ್ನು ಸ್ವಚ್ಛಗೊಳಿಸಬೇಕು. ವಾಲ್ಮೀಕಿ ರಾಮಾಯಣದ ಪ್ರಕಾರ ಶ್ರೀರಾಮ ಕರ್ಕಾಟಕ ರಾಶಿಯ ಮಧ್ಯಾಹ್ನ 12 ಗಂಟೆಗೆ ಜನಿಸುತ್ತದೆ. ಹಾಗಾಗಿ ಶ್ರೀರಾಮ ನವಮಿಯ ದಿನ ಮಧ್ಯಾಹ್ನದ ಸಮಯದಲ್ಲಿ ಅಭಿಜಿತ ಮುಹೂರ್ತದಲ್ಲಿ ಮಾತ್ರ ಮನೆಯಲ್ಲಿ ಪೂಜೆಯನ್ನು ಮಾಡಬೇಕು. ಈ ದಿನ ರಾಮನಿಗೆ ಪೂಜೆಯನ್ನು ಮಧ್ಯಾಹ್ನ 12 ಗಂಟೆಗೆ ಪ್ರಾರಂಭಿಸಬೇಕು. ಉದಯ ತಿಥಿಯ ಪ್ರಕಾರ ಪೂಜೆ ಮಾಡಲು ಶುಭ ಸಮಯ ಕೇವಲ 2 ಗಂಟೆ 35 ನಿಮಿಷಗಳು. ಬೆಳಗ್ಗೆ 11ರಿಂದ ಮಧ್ಯಾಹ್ನ 1:30 ನಡುವೆ ಪೂಜಾ ಕಾರ್ಯಕ್ರಮಗಳು ನಡೆಯಬೇಕು. ನಿಮ್ಮ ಮನೆಯ ಸಮೀಪದಲ್ಲಿರುವ ರಾಮ ಮಂದಿರಕ್ಕೆ ಹೋಗಿ ದೇವರ ದರ್ಶನ ಮಾಡಬೇಕು. ದೇವಸ್ಥಾನಕ್ಕೆ ಹೋಗಿ ಮನೆಗೆ ಬಂದ ನಂತರ ನಿಮ್ಮ ಮನೆಯಲ್ಲಿ ಪೂಜೆಯನ್ನು ಪ್ರಾರಂಭಿಸಬೇಕು. ಸೀತಾರಾಮನ ಫೋಟೋಗೆ ಶ್ರೀಗಂಧ ಮತ್ತು ಕೇಸರಿ ಹನಿಗಳನ್ನು ಹಾಕಿ ನಂತರ ರಾಮುಲನ ನಕ್ಷೆಯನ್ನು ಚಾಮತಿ ಹೂಗಳಿಂದ ಅಲಂಕರಿಸಬೇಕು. ಸೀತಾರಾಮರನ್ನು ಪೂಜಿಸಿದ ನಂತರ 11 ವೀಳ್ಯದೆಲೆಗಳನ್ನು ತೆಗೆದುಕೊಂಡು ಪ್ರತಿ ಎಲೆಯ ಮೇಲೆ ಶ್ರೀರಾಮ ಎಂದು ಶ್ರೀಗಂಧದಿಂದ ಬರೆದು ರಾಮನ ಫೋಟೋದ ಮುಂದೆ ಇರಿಸಿ. ಪೂಜೆ ಪ್ರಾರಂಭಿಸುವ ಮೊದಲು ಪೂಜಾ ಕೋಣೆಯ ಬಳಿ ರಂಗೋಲಿಯನ್ನು ಇಟ್ಟು ಪೂಜೆಯನ್ನು ಪ್ರಾರಂಭಿಸುವುದನ್ನು ಖಚಿತಪಡಿಸಿಕೊಳ್ಳಿ. ಶ್ರೀರಾಮ ನವಮಿಯಂದು ಪೂಜೆ ಮಾಡುವಾಗ ಹಸುವಿನ ತುಪ್ಪದಿಂದ ದೀಪಾರಾಧನೆ ಮಾಡುವುದು ತುಂಬಾ ಒಳ್ಳೆಯದು. ಈ ದಿನ ಮಾಡುವ ಪೂಜೆಯಲ್ಲಿ ದೇವರಿಗೆ ನೈವೇದ್ಯವಾಗಿ ಕೋಸಂಬರಿ ಮತ್ತು ಪಾನಕವನ್ನು ಅರ್ಪಿಸಿ. ಹೀಗೆ ಮಾಡಿದರೆ ನಿಮ್ಮ ಆಸೆ ನೇರವಾಗಿ ಶ್ರೀರಾಮನಿಗೆ ಹೋಗುತ್ತದೆ ಎಂದು ಶಾಸ್ತ್ರ ಹೇಳುತ್ತದೆ. ಪೂಜೆ ಮುಗಿದ ನಂತರ ಪೂಜಾ ಕೋಣೆಯಲ್ಲಿದ್ದ ಅಕ್ಷತೆಯನ್ನು ಎಲ್ಲರೂ ತಮ್ಮ ತಲೆಯ ಮೇಲೆ ಹಾಕಿಕೊಂಡು 5 ಸುತ್ತು ಸುತ್ತಬೇಕು. ಹಾಗೆಯೇ ಸಂಜೆ ಸ್ನಾನ ಮಾಡಿ ಮತ್ತೆ ಮನೆಯನ್ನು ಸ್ವಚ್ಛಗೊಳಿಸಿ ಪೂಜೆ ಸಲ್ಲಿಸಬೇಕು. ಸಂಜೆ ಪೂಜೆಯಲ್ಲಿ 3 ದೀಪಗಳನ್ನು ಹಚ್ಚಬೇಕು. ಹಾಗೆಯೇ ನಿಮ್ಮ ಮನೆಯ ಬಾಗಿಲಿನ ಮುಂದೆ 2 ದೀಪಗಳನ್ನು ಹಚ್ಚಿ ಒಟ್ಟು 3 ದೀಪಗಳನ್ನು ಬೆಳಗಿಸಬೇಕು. ಈ ದೀಪಗಳನ್ನು ರಾಮನ ಯಹೂದಿಗಳು ಎಂದು ಕರೆಯಲಾಗುತ್ತದೆ. ಈ 3 ದೀಪಗಳಲ್ಲಿ ಮೊದಲ ದೀಪವನ್ನು ಶ್ರೀರಾಮನಿಗೆ, 2ನೇ ದೀಪವನ್ನು ಅವರ ಪತ್ನಿ ಸೀತಾಮಾತೆಗೆ ಮತ್ತು 3ನೇ ದೀಪವನ್ನು ಶ್ರೀರಾಮನ ಧೀರ ಭಕ್ತ ಆಂಜನೇಯ ಸ್ವಾಮಿಗೆ ಅರ್ಪಿಸಬೇಕು. ದೀಪಾರಾಧನೆಗೆ ಬಳಸುವ ಈ 3 ದೀಪಗಳು ಮಣ್ಣಿನ ದೀಪಗಳಾಗಿದ್ದರೆ ತುಂಬಾ ಒಳ್ಳೆಯದು. ಮಣ್ಣಿನ ಹಣತೆಗಳು ಇಲ್ಲದವರು ಹಿತ್ತಾಳೆ ದೀಪಗಳನ್ನು ಬಳಸಬಹುದು. ಹಾಗೆಯೇ ರಾಮನಿಗೆ ದೀಪವನ್ನು ಹಸುವಿನ ತುಪ್ಪದಿಂದ ಮಾತ್ರ ಬೆಳಗಿಸಿ. 3 ದೇವತೆಗಳು ಗೋಮಾತೆಯಲ್ಲಿ ನೆಲೆಸಿರುವ ಕಾರಣ ಶುದ್ಧ ಹಸುವಿನ ತುಪ್ಪದಿಂದ ದೀಪಗಳನ್ನು ಹಚ್ಚುವುದು ತುಂಬಾ ಒಳ್ಳೆಯದು ಎಂದು ಪುರಾಣಗಳು ಹೇಳುತ್ತವೆ. ಶ್ರೀರಾಮ ನವಮಿಯ ದಿನ ಈ 3 ದೀಪಗಳನ್ನು ಸಂಜೆಯ ಸಮಯದಲ್ಲಿ ಬೆಳಗಿಸಬೇಕು. ಇಂದಿನ ಪೂಜೆಯಲ್ಲಿ 2 ಬತ್ತಿಗಳಿಂದ ದೀಪಾರಾಧನೆ ಮಾಡುವುದರಿಂದ ಮನೆಯಲ್ಲಿ ಮನಸ್ಸಿಗೆ ನೆಮ್ಮದಿ ದೊರೆಯುತ್ತದೆ. ಮಕ್ಕಳನ್ನು ಪಡೆಯಲು 3 ಬತ್ತಿ ದೀಪ ಅಳವಡಿಸಬೇಕು. ಮನೆಯಲ್ಲಿನ ಬಡತನ ಹೋಗಲಾಡಿಸಲು 4 ಬತ್ತಿ ದೀಪ ಒಳ್ಳೆಯದು.
ಐಶ್ವರ್ಯವನ್ನು ಪಂಚಪ್ರಾಣದಿಂದ ಬೆಳಗಿಸಬೇಕು. ಜ್ಞಾನೋದಯವಾಗಬೇಕಾದರೆ 6 ಬತ್ತಿ ದೀಪ ಒಳ್ಳೆಯದು ಎಂದು ವಿದ್ವಾಂಸರು ಹೇಳುತ್ತಾರೆ. ಈ ದಿನದ ಉಪವಾಸವನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಮತ್ತು ಸಂತೋಷ, ಸಮೃದ್ಧಿ ಮತ್ತು ಪಾಪಗಳನ್ನು ನಾಶಪಡಿಸುತ್ತದೆ. ಪೂಜೆಯ ಸಮಯದಲ್ಲಿ ದೇವರಿಗೆ ಅರ್ಘ್ಯವನ್ನು ಅರ್ಪಿಸಿ. ಅಯೋಧ್ಯೆಯ ಸರಾಯು ನದಿಯಲ್ಲಿ ಪುಣ್ಯ ಸ್ನಾನ ಮಾಡುವುದರಿಂದ ಹಿಂದಿನ ಮತ್ತು ಈಗಿನ ಪಾಪಗಳನ್ನು ಶುದ್ಧೀಕರಿಸಬಹುದು. ರಾಮಚರಿತ ಮಾನಸ, ರಾಮಚಾಲಿಸ ಮತ್ತು ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಒಟ್ಟಿಗೆ ಪಠಿಸಿ. ಈ ದಿನ ರಾಮ ಕೀರ್ತನೆಗಳು, ಭಜನೆಗಳು ಮತ್ತು ಸ್ತೋತ್ರಗಳನ್ನು ನಿರಂತರ ಪಠಿಸುವುದು ಉತ್ತಮವಾಗಿದೆ. ಹನುಮಾನ್ ಚಾಲೀಸವನ್ನು ಪಠಿಸಿ ಮತ್ತು ನಿಮ್ಮ ಕೈಲಾದಷ್ಟು ಜನರಿಗೆ ಮತ್ತು ಬಡವರಿಗೆ ದಾನ ಮಾಡಿ. ಭಗವಾನ್ ರಾಮನು ಮಧ್ಯಾಹ್ನದ ಸಮಯದಲ್ಲಿ ಜನಿಸಿದ ಕಾರಣ ಈ ಸಮಯದಲ್ಲಿ ರಾಮನವಮಿ ಪೂಜೆಯನ್ನು ಮಾಡುವುದು ಅತ್ಯಂತ ಪುಣ್ಯಕರವೆಂದು ಪರಿಗಣಿಸಲಾಗಿದೆ. ಈ ದಿನ ಅರ್ಚನೆಗಳು ಮತ್ತು ನಿರ್ದಿಷ್ಟ ಪೂಜೆಗಳನ್ನು ಸಹ ಮಾಡಬಹುದು. ನಿಮ್ಮ ಎಲ್ಲಾ ಸಂವಹನಗಳಲ್ಲಿ ಪ್ರಾಮಾಣಿಕವಾಗಿರಿ ಮತ್ತು ಸತ್ಯವಾಗಿರಿ. ಈ ಶುಭ ದಿನದಂದು ಮಾಡಬಾರದ ಕೆಲಸಗಳು: ತಾಮಸಿಕ ಆಹಾರಗಳು, ಮಾಂಸ ಮತ್ತು ಮದ್ಯ ಸೇವಿಸುವುದನ್ನು ತಪ್ಪಿಸಿ. ಈ ಸಮಯದಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಸೇರಿಸದೆಯೇ ಅಡುಗೆಯನ್ನು ತಯಾರಿಸುವುದನ್ನು ಪರಿಗಣಿಸಿ. ಈ ದಿನ ನಿಮ್ಮ ಕೂದಲನ್ನು ಕತ್ತರಿಸುವುದನ್ನು ಅಥವಾ ಸೇವಿಂಗ್ ಮಾಡುವುದನ್ನು ತಡೆಯಿರಿ. ಇತರರನ್ನು ಟೀಕಿಸುವುದು ಅಥವಾ ಕೆಟ್ಟದಾಗಿ ಮಾತನಾಡುವುದು ಬೇಡ. ನಿಮ್ಮ ಸಂಗಾತಿಗೆ ಮೋಸ ಮಾಡಬೇಡಿ ಮತ್ತು ಯಾರಿಗೂ ದ್ರೋಹ ಮಾಡಬೇಡಿ. ಉಪವಾಸ ಮಾಡುವವರು ಅನ್ನವನ್ನು ಸೇವಿಸದೇ ಇದ್ದರೆ ಒಳ್ಳೆಯದು. ಶ್ರೀರಾಮ ನವಮಿಯಂದು ಈ ದೀಪವನ್ನು ಪೂಜಿಸುವವರು ರಾಮನ ಕೃಪೆಯಿಂದ ಈ ಹೊಸ ವರ್ಷವು ಯಾವುದೇ ತೊಂದರೆಗಳಿಲ್ಲದೆ ಸಂತೋಷದಿಂದ ಬದುಕುತ್ತಾರೆ. ರಾಮನ ಕೃಪೆ ನಮ್ಮ ಮನೆಯ ಮೇಲಿದ್ದರೆ ತಲೆಮಾರುಗಳಿಗೆ ತೊಂದರೆ ಇಲ್ಲದೆ ಅಕ್ಷಯ ಸಂಪತ್ತು ಸಿಗುತ್ತದೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.